ಇಂಗ್ಲೆಂಡ್ ನಾಯಕ ಹ್ಯಾರಿ ಬ್ರೂಕ್ ಕೊಲಂಬೋದ ಪ್ರೇಮದಾಸ ಸ್ಟೇಡಿಯಂನಲ್ಲಿ ಶ್ರೀಲಂಕಾ ವಿರುದ್ಧದ ನಿರ್ಣಾಯಕ ಮೂರನೇ ಏಕದಿನ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧರಿಸಿದ್ರು. ಈ ಪಂದ್ಯ ಜನವರಿ 27ರಂದು ಮಧ್ಯಾಹ್ನ 2:15ಕ್ಕೆ ಶುರುವಾಯಿತು. ಸರಣಿ ಈಗಾಗಲೇ 1-1 ಸಮಬಲದಲ್ಲಿದ್ದು, ಇದು ನಿರ್ಣಾಯಕ ಫೈನಲ್ ಪಂದ್ಯವಾಗಿದೆ. ಇದಾದ ಮೇಲೆ ಜನವರಿ 30ರಿಂದ ಟಿ20 ಸರಣಿ ಶುರುವಾಗಲಿದೆ. ಲೈವ್ ಅಪ್ಡೇಟ್ಗಳ ಪ್ರಕಾರ ಈಗ ಆಟ 31ನೇ ಓವರ್ನಲ್ಲಿ ನಡೆಯುತ್ತಿದೆ. ವಾತಾವರಣ 31°C ಬೆಚ್ಚಗಿದೆ, 65% ಆರ್ದ್ರತೆ, ಹ್ಯೂಮಿಡಿಟಿ ಮತ್ತು 50% ಮಳೆಯಾಗುವ ಸಾಧ್ಯತೆಯಿದೆ. ಜನವರಿ 22ರಂದು ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಶ್ರೀಲಂಕಾ 272 ರನ್ ಡಿಫೆಂಡ್ ಮಾಡಿ ಇಂಗ್ಲೆಂಡ್ ವಿರುದ್ಧ 19 ರನ್ಗಳ ಜಯ ಸಾಧಿಸಿತ್ತು. ಇದಕ್ಕೆ ಪ್ರತ್ಯುತ್ತರವಾಗಿ ಇಂಗ್ಲೆಂಡ್ ಜನವರಿ 24ರಂದು ನಡೆದ ಎರಡನೇ ಏಕದಿನ ಪಂದ್ಯದಲ್ಲಿ 220 ರನ್ಗಳ ಗುರಿಯನ್ನ 46.2 ಓವರ್ಗಳಲ್ಲಿ ಬೆನ್ನಟ್ಟಿ 5 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ಈ ಪಂದ್ಯದಲ್ಲಿ ಜೋ ರೂಟ್ 75 ರನ್ ಗಳಿಸಿದ್ರು. ಬ್ರೂಕ್ ಪಿಚ್ ಆರಂಭದಲ್ಲಿ ವೇಗದ ಬೌಲರ್ಗಳಿಗೆ ಅನುಕೂಲಕರವಾಗಿದ್ದರೂ ಆಮೇಲೆ ಸ್ಪಿನ್ನರ್ಗಳಿಗೆ ತಿರುವು ಪಡೆಯುವ ಸಾಧ್ಯತೆಯಿದೆ ಅಂತ ತಿಳಿದು ಬ್ಯಾಟಿಂಗ್ ಆರಿಸಿಕೊಂಡ್ರು. ಈ ನಿರ್ಧಾರ ಚೇಸ್ ಮಾಡಲು ಕಷ್ಟವಾದ ಕಪ್ಪು ಮಣ್ಣಿನ ಪಿಚ್ನಲ್ಲಿ ಪಂದ್ಯಕ್ಕೆ ಇನ್ನಷ್ಟು ರೋಚಕತೆ ಸೇರಿಸಿದೆ. ಈ ಸರಣಿ ಗೆಲುವು ಇಂಗ್ಲೆಂಡ್ನ ವೈಟ್ಬಾಲ್ ಪ್ರವಾಸದ ಕೊನೆಯಲ್ಲಿ ಎರಡೂ ತಂಡಗಳ ಶ್ರೇಯಾಂಕ ಮತ್ತು ಆತ್ಮವಿಶ್ವಾಸಕ್ಕೆ ದೊಡ್ಡ ಉತ್ತೇಜನ ನೀಡಲಿದೆ. ಇಂಗ್ಲೆಂಡ್ ತಂಡದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಜಾಕ್ ಕ್ರಾಲಿ ಬದಲಿಗೆ ರೆಹಾನ್ ಅಹ್ಮದ್, ಬೆನ್ ಡಕೆಟ್, ಜೋ ರೂಟ್, ಜಾಕೋಬ್ ಬೆಥೆಲ್, ಬ್ರೂಕ್ ನಾಯಕ, ಜೋಸ್ ಬಟ್ಲರ್ ವಿಕೆಟ್ ಕೀಪರ್, ವಿಲ್ ಜಾಕ್ಸ್, ಸ್ಯಾಮ್ ಕರನ್, ಜೇಮಿ ಓವರ್ಟನ್, ಲಿಯಾಮ್ ಡಾಸನ್, ಆದಿಲ್ ರಶೀದ್. ಶ್ರೀಲಂಕಾ ತಂಡ ಪ್ರಮೋದ್ ಮಧುಶನ್ ಬದಲಿಗೆ ವನಿಂದು ಹಸರಂಗಾರನ್ನ ತಂಡಕ್ಕೆ ಮರಳಿ ಕರೆತಂದಿದೆ. ಅವರ ತಂಡದಲ್ಲಿ ಅಸಿತಾ ಫರ್ನಾಂಡೋ ಒಬ್ಬರೇ ಪ್ರಮುಖ ಸೀಮರಾಗಿದ್ದಾರೆ. ಶ್ರೀಲಂಕಾ ತಂಡದ ಲೈನ್ಅಪ್ನಲ್ಲಿ ಕಮಿಲ್ ಮಿಶಾರಾ, ಪಾತು ನಿಸ್ಸಾಂಕ, ಕುಸಲ್ ಮೆಂಡಿಸ್ ವಿಕೆಟ್ ಕೀಪರ್, ಧನಂಜಯ ಡಿ ಸಿಲ್ವಾ, ಚರಿತ್ ಅಸಲಂಕಾ ನಾಯಕ, ಜನಿತ್ ಲಿಯಾನಗೆ, ಪವನ್ ರತ್ನಾಯಕೆ, ಹಸರಂಗ, ದುನಿತ್ ವೆಲ್ಲಲಾಗೆ, ಜೆಫ್ರಿ ವಾಂಡರ್ಸೆ, ಫರ್ನಾಂಡೋ ಇದ್ದಾರೆ. ಪಿಚ್ ಹಾಳಾಗುತ್ತಾ ಹೋದಂತೆ ಸ್ಪಿನ್ನರ್ಗಳಾದ ಹಸರಂಗ, ವಾಂಡರ್ಸೆ ಮತ್ತು ರಶೀದ್ ಈ ಪಂದ್ಯದ ಗತಿಯನ್ನ ನಿರ್ಧರಿಸಲಿದ್ದಾರೆ. People often ask how this channel puts out content like this so consistently. And honestly, I'm not doing the heavy lifting manually. I'm using Helios. It's the AI engine we built to handle the impossible parts of creation. It is literally the power behind what you just watched. If you want that kind of speed and quality at your fingertips, don't just watch AI build the future. Start building it yourself. Helios is finally open to the public. Check the link in the description and go bring the heat. ಇಂಗ್ಲೆಂಡ್ ಪರವಾಗಿ ರೆಹಾನ್ ಅಹ್ಮದ್ ಓಪನಿಂಗ್ ಮಾಡ್ತಿದ್ದಾರೆ. ಜಾಕ್ ಕ್ರಾಲಿ ಬದಲಾಗಿ ಇದು ತಂತ್ರದಲ್ಲಿ ಒಂದು ಬದಲಾವಣೆ ಅನ್ಬಹುದು. ಬೆನ್ ಡಕೆಟ್ ಜೊತೆ ಅವರು ಇನ್ನಿಂಗ್ಸ್ ಓಪನ್ ಮಾಡ್ತಿದ್ದಾರೆ. ಎರಡನೇ ಏಕದಿನ ಪಂದ್ಯದ ಚೇಸ್ನಲ್ಲಿ ಜೋ ರೂಟ್ 75 ರನ್ ಗಳಿಸಿ ತಂಡಕ್ಕೆ ಆಧಾರವಾಗಿದ್ರು. ಜಾಕೋಬ್ ಬೆಥೆಲ್ ಜೊತೆಗೆ ಒಂದು ಭದ್ರವಾದ ಮಧ್ಯಮ ಕ್ರಮಾಂಕವನ್ನ ಕಟ್ಟಿದ್ದಾರೆ. ಹ್ಯಾರಿ ಬ್ರೂಕ್ ನಾಯಕತ್ವ ವಹಿಸಿದ್ದಾರೆ. ಜೋಸ್ ಬಟ್ಲರ್ ವಿಕೆಟ್ ಕೀಪಿಂಗ್ ಮಾಡ್ತಿದ್ದಾರೆ. ವಿಲ್ ಜಾಕ್ಸ್, ಸ್ಯಾಮ್ ಕರನ್, ಜೇಮಿ ಓವರ್ಟನ್ ಅವರಂಥ ಆಲ್ರೌಂಡರ್ಗಳು ತಂಡಕ್ಕೆ ಸಾಥ್ ನೀಡ್ತಿದ್ದಾರೆ. ಲಿಯಾಮ್ ಡಾಸನ್ ಮತ್ತೆ ಆದಿಲ್ ರಶೀದ್ ಸ್ಪಿನ್ ಬೌಲಿಂಗ್ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಈ ಪಿಚ್ಗೆ ಇದು ತುಂಬಾನೇ ಕ್ರೂಷಿಯಲ್ ಆಗುತ್ತೆ. ಶ್ರೀಲಂಕಾ ಕಡೆ ನೋಡೋದಾದ್ರೆ ಪತು ನಿಸ್ಸಾಂಕ ಮತ್ತೆ ಕಮಿಲ್ ಮಿಶಾರಾ ಇನ್ನಿಂಗ್ಸ್ ಶುರು ಮಾಡ್ತಾರೆ. ಕುಸಾಲ್ ಮೆಂಡಿಸ್ ವಿಕೆಟ್ ಹಿಂದಿದ್ದಾರೆ. ಧನಂಜಯ ಡಿ ಸಿಲ್ವಾ ಮತ್ತೆ ನಾಯಕ ಚರಿತ್ ಅಸಲಂಕಾ ಒಂದು ಬಲವಾದ ಮಧ್ಯಮ ಕ್ರಮಾಂಕವನ್ನ ಕಟ್ಟಿದ್ದಾರೆ. ಜನಿತ್ ಲಿಯಾನಗೆ ಮತ್ತೆ ಪವನ್ ರತ್ನಾಯಕೆ ಅವರಿಗೆ ಸಪೋರ್ಟ್ ನೀಡ್ತಾರೆ. ವಿಶ್ರಾಂತಿ ಪಡೆದಿದ್ದ ವಾನಿಂದು ಹಸರಂಗ ವಾಪಸ್ ಆಗಿರೋದ್ರಿಂದ ಅವರ ಸ್ಪಿನ್ ಬೌಲಿಂಗ್ ವಿಭಾಗಕ್ಕೆ ಮತ್ತಷ್ಟು ಬಲ ಸಿಕ್ಕಿದೆ. ಜೆಫ್ರಿ ವ್ಯಾಂಡರ್ಸೆ ಕೂಡ ಸಕ್ರಿಯವಾಗಿ ಬೌಲ್ ಮಾಡ್ತಿದ್ದಾರೆ. ಇತ್ತೀಚಿನ ಓವರ್ಗಳಲ್ಲಿ ಬ್ರೂಕ್ಗೆ ಬೌಲಿಂಗ್ ಮಾಡಿದ್ರು. ದುನಿತ್ ವೆಲ್ಲಲಾಗೆ ಮತ್ತೆ ಏಕೈಕ ವೇಗದ ಬೌಲರ್ ಅಸಿತಾ ಫರ್ನಾಂಡೋ ಕೂಡ ಸೇರಿ ಈ ಸ್ಪಿನ್ ಪ್ರಧಾನ ದಾಳಿಯನ್ನ ಪೂರ್ಣಗೊಳಿಸ್ತಾರೆ. ಪ್ರೇಮದಾಸ ಪಿಚ್, ಅದನ್ನ ಖೆತ್ತರಾಮ ಪಿಚ್ ಅಂತಾನೂ ಕರೀತಾರೆ, ಆಮೇಲೆ ಟರ್ನ್ ಆಗೋಕೆ ಶುರು ಮಾಡುತ್ತೆ. ಇದನ್ನ ನೋಡಿದ್ರೆ ಬ್ರೂಕ್ ಬ್ಯಾಟಿಂಗ್ ಆಯ್ದುಕೊಂಡಿದ್ದು ಸರಿ ಅಂತ ಅನ್ನಿಸುತ್ತೆ. ಹವಾಮಾನ ಭಾಗಶಃ ಸೂರ್ಯನ ಬೆಳಕಿನಿಂದ ಕೂಡಿದೆ. ಆರಂಭದಲ್ಲಿ ಆರ್ದ್ರತೆ ಇರೋದ್ರಿಂದ ಬೌಲರ್ಗಳಿಗೆ ಸ್ವಿಂಗ್ ಸಿಗುತ್ತೆ, ಆದ್ರೆ ಆಮೇಲೆ ಪಿಚ್ನಲ್ಲಿ ಗ್ರಿಪ್ ಸಿಗೋಕೆ ಶುರುವಾಗುತ್ತೆ. ಇಂಗ್ಲೆಂಡ್ ತಂಡ ಶ್ರೀಲಂಕಾ ಸ್ಪಿನ್ನರ್ಗಳ ವಿರುದ್ಧ ತಮ್ಮ ಬ್ಯಾಟಿಂಗ್ ಆಳವನ್ನ ಸರಿಯಾಗಿ ಬಳಸಿಕೊಂಡು ಒಂದು ದೊಡ್ಡ ಮೊತ್ತ ಕಲೆಹಾಕುವ ಗುರಿ ಹೊಂದಿದೆ. ಡಿಫೆಂಡ್ ಮಾಡ್ಬೋವಂತ ಟೋಟಲ್ ಸೆಟ್ ಮಾಡೋಕೆ ನೋಡ್ತಿದೆ. ಖಂಡಿತ ಈ ಸ್ಕ್ರಿಪ್ಟ್ನ ನ್ಯಾಚುರಲ್, ಸಂಭಾಷಣಾತ್ಮಕ ಕನ್ನಡ ಅನುವಾದ ಇಲ್ಲಿದೆ. ಮೊದಲ ಪಂದ್ಯದಲ್ಲಿ ಶ್ರೀಲಂಕಾ ತಂಡ 272 ರನ್ಗಳನ್ನ ಯಶಸ್ವಿಯಾಗಿ ಡಿಫೆಂಡ್ ಮಾಡಿಕೊಂಡು ಇಂಗ್ಲೆಂಡ್ ತಂಡವನ್ನ 19 ರನ್ಗಳಿಂದ ಕಟ್ಟಿಹಾಕಿ ಗೆದ್ದಿತ್ತು. ಇನ್ನು ಎರಡನೇ ಪಂದ್ಯದಲ್ಲಿ ಇಂಗ್ಲೆಂಡ್ ರೂಟ್ ಅವರ ತಾಳ್ಮೆಯ ಆಟದಿಂದ 220 ರನ್ಗಳ ಟಾರ್ಗೆಟ್ ಅನ್ನ 46.2 ಓವರ್ಗಳಲ್ಲಿ ಸುಲಭವಾಗಿ ಚೇಸ್ ಮಾಡಿ ಗೆಲುವಿನ ನಗೆ ಬೀರಿತ್ತು. ಜೆಫ್ರಿ ವಾಂಡರ್ಸೆ ಪ್ರಮುಖ ಓವರ್ಗಳಲ್ಲಿ ಅದ್ಭುತವಾಗಿ ಬೌಲ್ ಮಾಡಿ ಎಲ್ಲರ ಗಮನ ಸೆಳೆದಿದ್ರು. ಇವತ್ತಿನ ಪಂದ್ಯದಲ್ಲೂ ಅವರ ಪ್ರಭಾವ ಮುಂದುವರಿಯುವ ನಿರೀಕ್ಷೆಯಿದೆ. ವನಿಂದು ಹಸರಂಗ ಅವರ ಸೇರ್ಪಡೆ ಉಪಖಂಡದ ಪಿಚ್ಗಳಲ್ಲಿ ಆಡಿ ಅನುಭವ ಇರುವ ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಳಿಗೆ ದೊಡ್ಡ ಸವಾಲಾಗುತ್ತೆ. ಹ್ಯಾರಿ ಬ್ರೂಕ್ ನಾಯಕತ್ವದ ಇಂಗ್ಲೆಂಡ್ ತಂಡದಲ್ಲಿ ಬೆಥೆಲ್ ಅವರಂತಹ ಯುವ ಆಟಗಾರರು, ಜೊತೆಗೆ ರೂಟ್, ರಶೀದ್ ಅವರಂತಹ ಅನುಭವಿ ಆಟಗಾರರ ಸಮತೋಲನ ಇದೆ. ಜೋಸ್ ಬಟ್ಲರ್ ಸಂಪೂರ್ಣ ಫಿಟ್ ಆಗಿ ತಂಡಕ್ಕೆ ಮರಳಿದ್ದು, ಕೊನೆಯ ಓವರ್ಗಳಲ್ಲಿ ರನ್ ವೇಗ ಹೆಚ್ಚಿಸಲು ಅವರು ತುಂಬಾ ಮುಖ್ಯ.
ಚರಿತ್ ಅಸಲಂಕಾ ನಾಯಕತ್ವದ ಶ್ರೀಲಂಕಾ ತಂಡ ತವರು ನೆಲದ ಅನುಕೂಲವನ್ನ ಬಳಸಿಕೊಂಡು ಹಸರಂಗ ಮತ್ತು ವಾಂಡರ್ಸೆ ಸ್ಪಿನ್ ಜೋಡಿ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಅಸಿತಾ ಫರ್ನಾಂಡೋ ತಂಡದ ಸೀಮಿತ ವೇಗದ ಬೌಲಿಂಗ್ ವಿಭಾಗವನ್ನ ಮುನ್ನಡೆಸಲಿದ್ದು, ಇಂಗ್ಲೆಂಡ್ನ ಅಗ್ರ ಕ್ರಮಾಂಕದ ಬ್ಯಾಟ್ಸ್ಮನ್ಗಳಿಗೆ ಆರಂಭದಲ್ಲೇ ಸವಾಲೆಸೆಯುವ ಪ್ರಯತ್ನ ಮಾಡಲಿದ್ದಾರೆ. ಪಥು ನಿಸ್ಸಾಂಕ ಸರಣಿಯ ಮೊದಲ ಪಂದ್ಯಗಳ ನಂತರ ಫಾರ್ಮ್ ಕಂಡುಕೊಳ್ಳಲು ಕಾತರಿಸುತ್ತಿದ್ದಾರೆ. ಧನಂಜಯ ಡಿ ಸಿಲ್ವಾ ತಂಡಕ್ಕೆ ಆಲ್ರೌಂಡ್ ಸಮತೋಲನವನ್ನ ಒದಗಿಸಲಿದ್ದಾರೆ. ಸರಣಿ ಈಗ ಸಮಬಲಗೊಂಡಿರುವುದರಿಂದ ಪೈಪೋಟಿ ಮತ್ತಷ್ಟು ಹೆಚ್ಚಿದೆ. 2-1 ಅಂತರದಲ್ಲಿ ಸರಣಿ ಗೆಲ್ಲುವುದು ಉಭಯ ತಂಡಗಳ ದ್ವಿಪಕ್ಷೀಯ ಸರಣಿ ಶ್ರೇಯಾಂಕಗಳಿಗೆ ಲಾಭ ತರುತ್ತೆ. ಪಲ್ಲೆಕೆಲೆಯಲ್ಲಿ ನಡೆಯುವ ಟಿ20 ಸರಣಿಗೂ ಮುನ್ನವೇ ಒಂದು ಉತ್ತಮ ಮೊಮೆಂಟಮ್, ಗತಿ ಗಳಿಸಿಕೊಳ್ಳಲು ಎರಡೂ ತಂಡಗಳು ಎದುರು ನೋಡುತ್ತಿವೆ. ಪಿಚ್ ವರ್ತನೆ ಇಲ್ಲಿ ನಿರ್ಣಾಯಕವಾಗಿದ್ದು, ಸೂರ್ಯನ ಬಿಸಿಲಿಗೆ ಪಿಚ್ ಹೆಚ್ಚು ಹಾಳಾಗುತ್ತಾ ಹೋದ್ರೆ ಎರಡನೇ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡುವ ತಂಡಗಳಿಗೆ ಕಷ್ಟವಾಗಬಹುದು. ಇಂಗ್ಲೆಂಡ್ ಟಾಸ್ ಗೆದ್ದು ನಿರ್ಧಾರ ಮಾಡಿರುವುದು ಪ್ರೇಮದಾಸ ಪಿಚ್ನ ಟ್ರೆಂಡ್ಸ್ ನೋಡಿದ ಮೇಲೆ. ಯಾಕಂದ್ರೆ ಅಲ್ಲಿ ಎರಡನೇ ಇನ್ನಿಂಗ್ಸ್ನಲ್ಲಿ ಸ್ಕೋರ್ ಕಾಪಾಡಿಕೊಳ್ಳುವುದು, ಡಿಫೆಂಡ್ ಮಾಡುವುದು ಹೆಚ್ಚಾಗಿ ಗೆದ್ದಿದೆ. ಊಟದ ಬಳಿಕ ಕಪ್ಪು ಮಣ್ಣಿನ ಪಿಚ್ ಇನ್ನಷ್ಟು ಗಟ್ಟಿಯಾಗಿ ಚೆಂಡು ಹಿಡಿತಕ್ಕೆ ಸಿಗುತ್ತೆ. ಇದು ರಶೀದ್ ಅವರಂಥ ಸ್ಪಿನ್ನರ್ಗಳಿಗೆ ಶ್ರೀಲಂಕಾದ ಮಧ್ಯಮ ಕ್ರಮಾಂಕದ ವಿರುದ್ಧ ಮಾರಕವಾಗುತ್ತೆ. ಹಸರಂಗ ಅವರು ರೂಟ್ ಮತ್ತೆ ಬ್ರೂಕ್ ಮೇಲೆ ವಿಶೇಷ ಗಮನ ಇಟ್ಟಿದ್ದಾರೆ. ಅವರ ಬ್ಯಾಟಿಂಗ್ನಲ್ಲಿ ಅಡಿಷನ್, ಫುಟ್ವರ್ಕ್ ಸ್ವಲ್ಪ ಎಡವಿದ್ರೂ ಅದನ್ನ ಲಾಭ ಮಾಡಿಕೊಳ್ಳೋಕೆ ನೋಡ್ತಾರೆ. ಹಿಂದೆ ವ್ಯಾಂಡರ್ಸೆ ಅವರ ವಿಭಿನ್ನ ಬೌಲಿಂಗ್ ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಳಿಗೆ ಸಾಕಷ್ಟು ತಲೆನೋವು ಸೃಷ್ಟಿಸಿತ್ತು. ಶ್ರೀಲಂಕಾದ ಬ್ಯಾಟಿಂಗ್ ಶಕ್ತಿ ನಿಸ್ಸಾಂಕ ಅವರ ಲೀಲಾಜಾಲ ಬ್ಯಾಟಿಂಗ್ ಮತ್ತು ಮೆಂಡಿಸ್ ಅವರ ಸ್ಥಿರ ಆಟದ ಮೇಲೆ ನಿಂತಿದೆ. ನಾಯಕ ಅಸಲಂಕಾ ತಮ್ಮ ಬಳಿಯಿರುವ ಆಟಗಾರರನ್ನ ಬಹಳ ಬುದ್ಧಿವಂತಿಕೆಯಿಂದ ಬಳಸಿಕೊಳ್ಳುತ್ತಿದ್ದಾರೆ. ಇಂಗ್ಲೆಂಡ್ ಪರ ಕರೆನ್ ಮತ್ತೆ ಓವರ್ಟನ್ ಆರಂಭದಲ್ಲಿ ತಮ್ಮ ವಿಭಿನ್ನ ಬೌಲಿಂಗ್ ತೋರಿಸ್ತಾರೆ. ಅತ್ತ ಜಾಕ್ ಸ್ಫೋಟಕ ಬ್ಯಾಟಿಂಗ್ನಿಂದ ಪಂದ್ಯಕ್ಕೆ ಕಳೆ ತರಬಲ್ಲರು. ರಶೀದ್ ಜೊತೆ ಡಾಸನ್ ಸ್ಪಿನ್ ವಿಭಾಗಕ್ಕೆ ಇನ್ನಷ್ಟು ಬಲ ತುಂಬಲಿದ್ದಾರೆ. ವಾತಾವರಣ ಸದ್ಯಕ್ಕೆ ಚೆನ್ನಾಗಿದ್ರೂ ಮಳೆ ಬರುವ ಸಾಧ್ಯತೆ ಇರುವುದು ಪಂದ್ಯಕ್ಕೆ ಅನಿಶ್ಚಿತತೆಯನ್ನ ತಂದಿದೆ. ಈ ನಿರ್ಣಾಯಕ ಪಂದ್ಯವನ್ನ ಇಡೀ ವಿಶ್ವವೇ ಕಾದು ನೋಡ್ತಿದೆ. ರೂಟ್ ಅವರ ಸ್ಥಿರ ಪ್ರದರ್ಶನ ಮತ್ತೆ ಹಸರಂಗ ಅವರ ಆಲ್ರೌಂಡ್ ಆಟ ಎಲ್ಲರ ಗಮನ ಸೆಳೆದಿದೆ. ಈ ಸರಣಿಯ ಫಲಿತಾಂಶ ಮುಂದಿನ ಪ್ರವಾಸಗಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ವೈಟ್ ಬಾಲ್ ರ್ಯಾಂಕಿಂಗ್ಸ್ ಮೇಲೆ ಪರಿಣಾಮ ಬೀರಲಿದೆ. ಎರಡೂ ತಂಡಗಳಲ್ಲಿ ಸಾಕಷ್ಟು ಉತ್ತಮ ಆಟಗಾರರಿದ್ದಾರೆ. ಒತ್ತಡದ ಸಂದರ್ಭದಲ್ಲಿ ಬ್ರೂಕ್ ನಾಯಕತ್ವಕ್ಕೆ ಅಗ್ನಿಪರೀಕ್ಷೆ ಇದೆ. ಇಂಗ್ಲೆಂಡ್ ತಂಡ 2-1 ಅಂತರದಲ್ಲಿ ಓಡಿ ಸರಣಿ ಗೆದ್ದು ಬೀಗಿದೆ. ಇದು ಟಿ20 ಸರಣಿಗೆ ಅವರನ್ನ ಇನ್ನಷ್ಟು ಆತ್ಮವಿಶ್ವಾಸದಿಂದ ಸಜ್ಜುಗೊಳಿಸಿದೆ. ಶ್ರೀಲಂಕಾ ತಂಡ ತವರಿನಲ್ಲಿ ಗೆದ್ದು ಉತ್ತಮ ಕಂಬ್ಯಾಕ್ ಮಾಡಿದೆ. ತಮ್ಮ ಸ್ಪಿನ್ ಬಲವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಕೆಲವು ಪ್ರಮುಖ ಹಣಾಹಣಿಗಳು ಪಂದ್ಯದ ಫಲಿತಾಂಶವನ್ನ ನಿರ್ಧರಿಸಿದವು. ಬ್ರೂಕ್ ವರ್ಸಸ್ ಹಸರಂಗ, ರೂಟ್ ವರ್ಸಸ್ ವಾಂಡರ್ಸೆ ಇಂತಹ ಕದನಗಳು ನಿರ್ಣಾಯಕವಾಗಿದ್ವು. ಅಹ್ಮದ್ ಅವರ ಓಪನಿಂಗ್ ರೋಲ್ ಅಗ್ರಕ್ರಮಾಂಕಕ್ಕೆ ಅನಿರೀಕ್ಷಿತ ತಿರುವುಗಳನ್ನು ತಂದಿದೆ. ಡೆಕೆಟ್ ಸಿಕ್ಕ ಆರಂಭಿಕ ಮೊಮೆಂಟಮ್ ಅನ್ನ ಬಳಸಿಕೊಳ್ಳುವ ಗುರಿ ಹೊಂದಿದ್ದಾರೆ. ಬಟ್ಲರ್ ಅವರ ಫಿನಿಶಿಂಗ್ ಮತ್ತು ಅವರ ಕೀಪಿಂಗ್ ಕೊನೆ ಕ್ಷಣದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿವೆ. ಪ್ರೇಮದಾಸ ಸ್ಟೇಡಿಯಂನಲ್ಲಿ ಆರ್ದ್ರ ವಾತಾವರಣದ ನಡುವೆಯೂ ಪ್ರೇಕ್ಷಕರು ಕಿಕ್ಕಿರಿದು ತುಂಬಿದ್ದರು. ಸರಣಿಯ ಮುಂದಿನ ಪಂದ್ಯಗಳು ಜನವರಿ 30ರಿಂದ ಪಲ್ಲೆಕೆಲೆಗೆ ಶಿಫ್ಟ್ ಆಗಿದ್ದು, ಅಲ್ಲಿ ಟಿ20 ಪಂದ್ಯಗಳು ನಡೆಯಲಿವೆ. ನಿಧಾನಗತಿಯ ಪಿಚ್ನಲ್ಲಿ ಸ್ಪಿನ್ನರ್ಗಳೇ ಹೆಚ್ಚು ಪ್ರಾಬಲ್ಯ ಮೆರೆದರು. ಬ್ರೂಕ್ ಅವರ ಚುರುಕಾದ ನಾಯಕತ್ವ ಫಲಿತಾಂಶವನ್ನ ಬದಲಾಯಿಸಿತು. ಹಸರಂಗ ಸೇರ್ಪಡೆ ಹೊರತುಪಡಿಸಿ ತಂಡಗಳಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಇದು ತಂಡಗಳ ಆತ್ಮವಿಶ್ವಾಸವನ್ನ ತೋರಿಸುತ್ತದೆ. ಜಾಗತಿಕ ಕ್ರಿಕೆಟ್ ಜಗತ್ತು ಈ ದ್ವಿಪಕ್ಷೀಯ ಸರಣಿಯನ್ನ ಬಹಳ ಹತ್ತಿರದಿಂದ ಗಮನಿಸುತ್ತಿದೆ. I hope you got some value out of this video. And if you're sitting there thinking you want to build something like this yourself, you don't have to start from scratch. I built Helios to give creators an unfair advantage. It takes the heavy lifting out of the process so you can focus on the ideas. It's exactly what I use, and now it's available for you too. The link is in the description. Don't just watch the future, go build it with Helios. I'll see you in the next one.